ದಿವಸವೇ ಕಣ್ಣೀರಾಕಿದ್ದಾರೆ ಮೇಘನ ರಾಜ್. ಕಾರಣ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಚಿರು ಅವರ ನೆನಪು, ಚಿರು ಅವರು ಎಷ್ಟು ಖುಷಿ ಪಟ್ಟಿರೋರು, ಬಟ್ ಚಿರು ಇಲ್ವಲ್ಲ. ಚಿರು ಒಂದು ನೆನಪಿದೆಯಲ್ಲ ಬಹಳಷ್ಟು ಕಾಡುತ್ತೆ ಮೇಘನ ರಾಜ್ ಅವರಿಗೆ. ಅದೆಷ್ಟು ವರ್ಷ ಕಳೆದ್ರೂ ಕೂಡ ಅಷ್ಟೇನೆ ಬಹಳಷ್ಟು ನೋವಿನ ಸಂಗತಿ. ಬಟ್ ಏನಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಮೇಘನ ರಾಜ್ ಅವರ ಮದುವೆ ಕುರಿತು ಒಂದು ವಿಚಾರಗಳೆಲ್ಲವೂ ಕೂಡ ಓಡಾಡ್ತಿತ್ತು. ಅದು ಮೇಘನ ರಾಜ್ ಅವರ ಗಮನಕ್ಕೂ ಕೂಡ ಬಂದಿದ್ದು. ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದ್ರಲ್ಲಿ ಏನಕ್ಕೆ ರಿಯಾಕ್ಷನ್ ಕೊಡಬೇಕು, ರಿಯಾಕ್ಷನ್ ಕೊಟ್ಟರೆ ಮತ್ತೊಂದು ರಿಯಾಕ್ಷನ್ ಕೇಳ್ತಾರೆ. ಸೊ ಇದೆಲ್ಲವೂ ಕೂಡ ಮುಂದುವರಿತಾನೆ ಇರುತ್ತೆ. ಹೀಗಾಗಿ ನಾನು ರಿಯಾಕ್ಟ್ ಮಾಡಲೇಬಾರದು, ಸುಮ್ಮನೆ ಮೌನವಾಗಿರಬೇಕು, ಅದನ್ನ ತಳ್ಳಿ ಹಾಕಬೇಕು. ನಾನು ಎರಡನೇ ಮದುವೆ ಆಗೋದಿಲ್ಲ, ಅದಕ್ಕೆ ಕ್ಲಾರಿಟಿ ಕೂಡ ಕೊಟ್ಟಾಗಿದೆ ಅನ್ನುವಂಥ ಮಾತನ್ನ ತಿಳಿಸಿದ್ದಾರೆ. ಬಹಳಷ್ಟು ಅತ್ಯುತ್ತಮವಾದಂಥ ಜೋಡಿಯಾಗಿತ್ತು. ಬಟ್ ಮೇಘನ ರಾಜ್ ಅವರು ಚಿರು ಅವರನ್ನ ಕಳೆದುಕೊಂಡ್ಮೇಲಂತೂ ಅವರ ಒಂದು ಲೈಫ್ ಸ್ಟೈಲೇ ಬದಲಾಗಿ ಹೋಯಿತು. ರಾಯನ್ಗೋಸ್ಕರನೇ ಕಂಪ್ಲೀಟ್ ಆಗಿ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳಾಗಿರ್ಬೋದು, ಒಳ್ಳೊಳ್ಳೆ ಜಾಹೀರಾತು ಆಫರ್ಸ್ಗಳು ಕೂಡ ಬರ್ತಾ ಇದೆ. ಮಗನೇ ಪ್ರಪಂಚ, ಮಗುವನ್ನ ನೋಡ್ಕೊಳ್ತಿರಲು ಬಿಸಿ ಆಗಿರ್ತಾರೆ. ಮತ್ತೆ ಆಗಾಗ ಆಚೆ ಕೂಡ ಕರ್ಕೊಂಡು ಹೋಗ್ತಾರೆ. ಮತ್ತೆ ತಾತ ಅಜ್ಜಿ ಅಂದ್ರೆ ರಾಯನ್ ತಾತ ಅಜ್ಜಿ ಸುಂದರರಾಜ್ ಮತ್ತೆ ಪ್ರಮೀಳಾ ಜೋಶಿ ಅವರು ಕೂಡ ಅಷ್ಟೇ ರಾಯನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಆ ಮುಂಚೆ ಇದ್ದಿದ್ದು ಅವರು ಜೆ ಪಿ ನಗರದ ನಿವಾಸ, ಅಲ್ಲಿಂದ ಮೂವಟ್ಟಾಗಿ ಬೇರೆ ಕಡೆ ಈಗ ವಾಸವನ್ನ ಮಾಡ್ತಾ ಇರುವಂತದ್ದು. ಖುಷಿಯಾಗಿದ್ದಾರೆ. ಇದೇ ರೀತಿ ಖುಷಿಯಾಗಿರ್ಲಿ ಎಂಬುದೇ ಅಭಿಮಾನಿಗಳ ಆಸೆ ಕೂಡ ಆಗಿರುತ್ತೆ.